started in the last class articles. Okay na? Articles are ಎಷ್ಟು types ಇದೆ ಅಂತ ಹೇಳಿದ್ದೀನಿ? Two types. So that is definite article, indefinite article. Indefinite article, definite article and indefinite article. So which are the definite articles? There is only one definite article, that is the, and indefinite articles are they and. So these are the two indefinite articles and one is the definite article. And what is the meaning of a definite article? I told you the word which, the action which talks about definitely, particularity, conformity, exactly is correct action ನಡೆಯೇ ನಡೆಯುತ್ತೆ, ಪರ್ಫೆಕ್ಟ್ ಆಗಿ ಅಂತ ಹೇಳೋದಕ್ಕೆ ನಾವು ಡೆಫಿನೆಟ್ ಅಂತ ಹೇಳ್ತೀವಿ. ಇಂಡೆಫಿನೆಟ್ ಅಂತ ಹೇಳಿದ್ರೆ ಮೇಬಿ ಆ ಕೆಲಸ ನಡೀಬೋದು ಅಥವಾ ನಡೀದೇ ಇರ್ಬೋದು. ಸೊ ವಿ ಡೋಂಟ್ ನೋ ವೆದರ್ ದ ವರ್ಕ್ ವಿಲ್ ಹ್ಯಾಪನ್ ಆರ್ ನಾಟ್. ಸೊ ದಟ್ ಇಸ್ ಇಂಡೆಫಿನೆಟ್. ಆಮೇಲೆ ನಮ್ಗೆ ಆ ಕೆಲಸ ನಡೆಯುತ್ತಾ ಇಲ್ವಾ ಅಂತ ಪರ್ಟಿಕ್ಯುಲರ್ ಆಗಿ ನಮ್ಗೆ ಗೊತ್ತಿರಲ್ಲ. ಸೊ ದಟ್ ಇಸ್ ಇಂಡೆಫಿನೆಟ್ಲಿ. ಸೊ ಇಲ್ಲಿ ಟೋಟಲಿ ಆರ್ಟಿಕಲ್ಸ್ ದೇರ್ ಆರ್ 3 ಆರ್ಟಿಕಲ್ಸ್, 1 2 3. The, a and. So a and we have seen already. So today we will go into the. What is the usage of the usage? ಎಲ್ಲೆಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ the ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, yesterday I told you already. First one is it talks about noun in particular. Noun in particular. What is the meaning of particular? Noun particularity ಬಗ್ಗೆ ಮಾತಾಡುವಂಥದ್ದು. ಅಂದ್ರೆ ಸಪೋಸ್ ಪೆನ್, ಇದು ಸಪೋಸ್ ಪೆನ್ ಅಂತ ಅನ್ಕೊಳ್ಳಿ. ಪೆನ್ ಅನ್ನೋದಕ್ಕೆ ಸಿಂಗ್ಯುಲರ್ ಪೆನ್ ಇದ್ರೆ ಎ ಪೆನ್ ಅಂತ ಕರಿತೀವಿ. ಅದೇ ಈ ಪೆನ್ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದ್ರೆ ಇದೇ ಪೆನ್ ಅಂತ ಹೇಳೋದಕ್ಕೆ ದ ಪೆನ್ ಅಂತ ಕರಿತೀವಿ. ಟು ಟಾಕ್ ಅಬೌಟ್ ಪರ್ಟಿಕ್ಯುಲರ್ಲಿ, ಎಕ್ಸಾಕ್ಟ್ಲಿ ಇದೇ ಪೆನ್ನು. ಯಾವ ಪೆನ್ನು? ಪೆನ್ ಕೊಡು. ಯಾವ ಪೆನ್ನು? ಅರ್ಷಿತಾ ಪೆನ್ನ, ಅಭಿಷೇಕ್ ಪೆನ್ನ, ಇನ್ನೊಂದ ಮತ್ತೊಂದ. ಸೊ ದ ಪೆನ್ ಅಂತ ಹೇಳಿದ್ರೆ ಅದು ಪರ್ಟಿಕ್ಯುಲಾರಿಟಿ ಆಫ್ ಅ ನೌನ್ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ ಸೆಕೆಂಡ್ ಯೂಸೇಜ್ ಆಫ್ ದ ಡೆಫಿನೆಟ್ ಆರ್ಟಿಕಲ್ ಇಸ್ ಪ್ಲೂರಲ್ ಬಗ್ಗೆ ಮಾತಾಡುವಾಗ. ಯೂಶುವಲಿ ಸಿಂಗ್ಯುಲರ್ ಇದ್ರೆ ಯಾವ್ದು ಉಪಯೋಗಿಸ್ತೀವಿ? ಎ ಉಪಯೋಗಿಸ್ತೀವಿ. ಹಾಗಾದ್ರೆ ಪ್ಲೂರಲ್ ಇದ್ರೆ ದ ಉಪಯೋಗಿಸ್ತೀವಿ. ಪ್ಲೂರಲ್ ನೌನ್. ಇನ್ ಕೇಸ್ ಆಫ್ ಪ್ಲೂರಲ್ ನೌನ್ ವಿ ಯೂಸ್ ಡೆಫಿನೆಟ್ ಆರ್ಟಿಕಲ್ the. ಅದು ಯಾವುದು? the children. ಎಕ್ಸಾಂಪಲ್, the children, the trees. in case child iದ್ರೆ a child ಅಂತ ಹೇಳಿ, because it is singular. So plural ನಾವು ಮಾತಾಡ್ತಿರೋದು the children. Next the fruits, the trees, the trees. ಈ ರೀತಿ plural ಇದ್ರೆ ಮಾತಾಡ್ತೀವಿ. Next third one is the is not used with the proper noun support. It is used with the number or names. Used with number or names. What is this number or names? Ordinal numbers ಗೊತ್ತು ನಿಮಗೆ. ನ್ಯೂಮರಿಕಲ್ ನಂಬರ್ಸ್ ಆರ್ಡಿನಲ್ ಆಗಿ ಹೇಳುವಂಥದ್ದು. ಫಸ್ಟ್ FIRST, ಫಸ್ಟ್. ಸೆಕೆಂಡ್ ಬರ್ಕೊತಾ ಇದ್ದೀರಾ ಎಲ್ಲ ಪಾಯಿಂಟ್ಸ್ ಆಗಿ. ಯೂಸೇಜ್ ಆಫ್ ಡೆಫಿನೆಟ್ ಆರ್ಟಿಕಲ್ the. ಫಸ್ಟ್, ಸೆಕೆಂಡ್, ಥರ್ಡ್. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್, 24th, 19th ಅಂಡ್ 30th ಇವುಗಳ ಮುಂದೆ ನಾವು ಏನು ಬರೀಬೇಕಪ್ಪ ಅಂತಂದ್ರೆ ದ ಬರೀಬೇಕು. ಕಂಪಲ್ಸರಿ ದ ಬರೀಬೇಕು. ದ ಫಸ್ಟ್, ದ ಸೆಕೆಂಡ್, ದ ಫೋರ್ತ್, ದ 9th, ದ 10th. ಸೊ ಈ ರೀತಿ ನಂಬರು ಮತ್ತೆ ನಂಬರ್ ನೇಮ್ಸ್ ಬಿಫೋರ್ ವಿ ಮಸ್ಟ್ ಯೂಸ್ ಡೆಫಿನೆಟ್ ಆರ್ಟಿಕಲ್ the. And the 23rd, the 23rd, the 9th, like this. Number ಮತ್ತೆ number names before number and number names before ನಾವು ಯಾವುದು ಯೂಸ್ ಮಾಡಬೇಕು? the definite article the ಯೂಸ್ ಮಾಡಬೇಕಾಗುತ್ತೆ. Next one, fourth usage of a definite article the before the superlative degree, sorry, before the important persons. ಇದು ನಾನು ನೆನ್ನೆನೇ ಹೇಳಿದ್ದೀನಿ ನಿಮಗೆ. Before the important persons and the positions. Persons and positions. Before the important persons and positions we
we must use the. Which are, what is that? The Prime Minister. Prime Minister. Example. The Prime Minister. The President. The President. A President ಅನ್ನಕ್ಕಾಗಲ್ಲ ಇಲ್ಲಿ. ಓಕೆನಾ? ರೆಸ್ಪೆಕ್ಟ್ಫುಲ್ ಪರ್ಸನ್ಸ್ ಯಾರಿದ್ದಾರೋ ಅಲ್ಲಿ ನಾವು ಏನು ಉಪಯೋಗಿಸಬೇಕಾಗಿರುತ್ತೆ? ದ ಉಪಯೋಗಿಸಬೇಕಾಗಿರುತ್ತೆ. ಫಸ್ಟ್ ಬಂದ್ಬಿಡು ಅಕ್ಷಯ್. ದೇವರಾಜ್ ನೋಡಿ ಒಬ್ಬ ಹತ್ರ ಏನು ಇಟ್ಕೊಂಡಿದ್ಯಾ? ಕೂತ್ಕೊಂಡು ಕ್ಲಾಸ್ ಕೇಳಿ. ಕಾಣುತ್ತೆ ಅವಾಗ ಅಲ್ಲಿ ಕೂಡ ಕಾಣ್ತದೆ. ಓಕೆ, ದ ಪ್ರೈಮ್ ಮಿನಿಸ್ಟರ್, ದ ಪ್ರೆಸಿಡೆಂಟ್. So yesterday I told you already, suppose you need to write a letter to principal. So at that time in the sender's receiver's address you need to write. If you are not supposed to write a principal, you have to write the principal. The principal. The class teacher. The class teacher. The ಅನ್ನೋದು ಎಲ್ಲ ಒಂದು important persons and famous positions. So before we must use different articles that. Okay. So this is the usage of the. And next fifth one is okay. Next fifth usage of definite article the is before superlative degree. Before superlative degree. Degrees ಎಷ್ಟು ಜನ ಗೊತ್ತು ನಿಮಗೆ? Last class I have mentioned there are 3 degrees of comparison: positive degree, comparative degree, superlative degree. Degrees of comparison ಮೂರು ಟೈಪ್ ಇದೆ: ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್. ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಮುಂದಗಡೆ ನಾವೇನು ಬರೀಬೇಕಾಗಿರುತ್ತೆ? ದ ಬರೀಬೇಕಾಗುತ್ತೆ. ಹಾಗಾದ್ರೆ ಯಾವ ಸೂಪರ್ಲೇಟಿವ್ ಡಿಗ್ರಿ? ವಿಚ್ ಆರ್ ದೋಸ್ ಸೂಪರ್ಲೇಟಿವ್ ಡಿಗ್ರೀಸ್? ಲೋಯೆಸ್ಟ್, ಲೇಟೆಸ್ಟ್, ಶಾರ್ಟೆಸ್ಟ್. ಅವ್ರ ಮುಂದೆ ನಾವು ಕಂಪಲ್ಸರಿ ದ ಉಪಯೋಗಿಸಲೇಬೇಕಾಗಿರುತ್ತೆ. ಸಪೋಸ್ ದ ಬೆಸ್ಟ್, ದ ವರ್ಸ್ಟ್, the lowest, ಆಮೇಲೆ the greatest, The yes. the highest, the highest. So these are the, I mean only these are the examples, a few examples for the superlative. Superlative degree ಮುಂದಗಡೆ ಕಂಪಲ್ಸರಿ ನೀವು ಏನು ಯೂಸ್ ಮಾಡಬೇಕು? ಡೆಫಿನೆಟ್ ಆರ್ಟಿಕಲ್ the ಕಂಪಲ್ಸರಿ ಯೂಸ್ ಮಾಡಬೇಕಾಗಿರುತ್ತೆ. ಡೆಫಿನೆಟ್ಲಿ ಮಸ್ಟ್ ಯೂಸ್ superlative degree before superlative degree. The next one, before the rivers, before the river names ಅಥವಾ rivers. Tell me example. The Ganga, The Yamuna. the Yamuna. ನದಿಗಳ ಹೆಸರು ಯಾವ್ಯಾವ ನದಿಗಳಿದಾವೋ ಆ ನದಿಗಳನ್ನ ಹೆಸರು ಹೇಳ್ಬೇಕಂತಂದ್ರೆ ಸುಮ್ಮನೆ ಗಂಗಾ, ಯಮುನಾ ಅಂತ ಹೇಳಕ್ಕಿಲ್ಲ. ದ ಗಂಗಾ, ದ ಯಮುನಾ ರಿವರ್, ದ ಗೋದಾವರಿ, ದ ಕಾವೇರಿ ರಿವರ್, ಕಾವೇರಿ ರಿವರ್, ದ ಸರಸ್ವತಿ ರಿವರ್, ದಿ ಓಲ್ಗಾ ರಿವರ್. ಸೊ ಈ ರೀತಿ ಏನ್ ಮಾಡಬೇಕಂದ್ರೆ ನದಿಗಳ ಮುಂದುಗಡೆ ಡಿಫ್ರೆಂಟ್ ಆರ್ಟಿಕಲ್ ದ ಕಂಪಲ್ಸರಿ ಯೂಸ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್, ಬಿಫೋರ್ ಓಷನ್ಸ್ ಅಂಡ್ ಸೀಸ್. Before oceans and seas. Tell me examples for the oceans and seas. Ocean, the Indian Ocean, the Arabian Sea, ಸಮುದ್ರ ಸಾಗರಗಳ ಮುಂದೆ ನದಿ, ಸಮುದ್ರ, ಸಾಗರ ಇವುಗಳ ಮುಂದುಗಡೆ ಅವುಗಳನ್ನ ನಾವು ಇವಾಗ ಅಡ್ರೆಸ್ ಮಾಡಬೇಕಾದ್ರೆ ಯು ಮಸ್ಟ್ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ. ನೆಕ್ಸ್ಟ್, ಕ್ಯಾನ್ ಯು ಗಿವ್ ಸಮ್ ಮೋರ್ ಎಕ್ಸಾಂಪಲ್ಸ್ ಫಾರ್ ಓಷನ್ಸ್ ಅಂಡ್ ಸೀಸ್? ಇನ್ಯಾವುದಾದ್ರು ಓಷನ್ಸ್ ಸೀಸ್ ಕೊಡ್ತೀರಾ?
sorry, one more usage of definite article the is 7 completed 8 one. ಎಂಟನೇದು before mountain ranges. Before mountain ranges. Before mountain ranges. Yes. Can you give me some examples for mountain ranges? The Himalaya. The Himalayas. Next, the Vindhya. Kelidra Vindhya. The Vindhya. The Satpura. Mountain ranges. So, ಯಾವುದೇ ಪರ್ವತಗಳ ಹೆಸರುಗಳು ಹೇಳಬೇಕಂತ ಹೇಳಿದ್ರೆ ಅವುಗಳ ಮುಂದೆ ನಾವು ಯಾವ ಬರೀಬೇಕಾಗಿರುತ್ತೆ ಬಿಫೋರ್ ಮೌಂಟೇನ್ ರೇಂಜಸ್ ವಿ ಮಸ್ಟ್ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ. ಯಾಕೆ ಏನು ಮಾಡಿದಕ್ಕೆ ಏನು ಕೆಲಸ ಇದರಲ್ಲಿ ಮಧ್ಯಾಹ್ನ ಹೋಗಲ್ಲ ಕ್ಲಾಸಸ್ ಇದ್ದಾಗ ಅಟೆಂಡ್ ಆಗಮ್ಮ. ಯಾಕಂದ್ರೆ ಎಕ್ಸಾಮ್ಸ್ ಹತ್ರ ಬರ್ತಿದೆ. 1 ಪಾಯಿಂಟ್ ಮಿಸ್ ಆದ್ರೂ ಓದಲ್ಲ ಮಗ. ಐತಿ 2 ಗಂಟೆ ಮೇಲೆ ಏನು ಫ್ರೀ ಇರ್ತಿರಲ್ಲ. ಓಕೆ. ಸೊ ಬಿಫೋರ್ ಮೌಂಟೇನ್ ರೇಂಜಸ್ ವಿ ಮಸ್ಟ್ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ. ನೆಕ್ಸ್ಟ್ ಒನ್ ನೇಮ್ಸ್ ಆಫ್ ಪ್ಲೇಸಸ್. ಸಾರಿ, ನೇಮ್ಸ್ ಆಫ್ ಕಂಟ್ರೀಸ್. ಕಂಟ್ರೀಸ್ ಇಂಡಿಯಾ and India ಅನ್ನಕ್ಕಾಗಲ್ಲ, ಎ ಇಂಡಿಯಾ ಅನ್ನಕ್ಕಾಗಲ್ಲ. ದ ಇಂಡಿಯಾ, ದ ಇಂಡಿಯಾ, ದ USA. So these are examples. Before the names of countries, the UK. Before the names of countries, we must use definite article the. And another one is before newspapers. ಯಾವುದು ನ್ಯೂಸ್ ಪೇಪರ್ ಹೆಸರುಗಳು ಅಂತ ಹೇಳಿ. ಒಂದಷ್ಟು ಇಂಗ್ಲಿಷ್ ನ್ಯೂಸ್ ಪೇಪರ್ ನೇಮ್ಸ್ ಹೇಳಿ. ನಮ್ಮ ಕಾಲೇಜ್ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಬರುತ್ತೆ. ಓದಿದ್ರೆ ಯಾವತ್ತಾದ್ರೂ 2 ನ್ಯೂಸ್ ಪೇಪರ್ ಬರುತ್ತೆ. 2 ನ್ಯೂಸ್ ಪೇಪರ್ ಇಂಗ್ಲಿಷ್, ಡೆಕ್ಕನ್ ಹೆರಾಲ್ಡು ಮತ್ತೆ ದ ಹಿಂದೂ ಎರಡೂ ಬರುತ್ತೆ. ಅಲ್ಲಿ ಪೇಪರ್ ನೋಡಿ, ಪೇಪರ್ ಮೇಲೆ ಇರುವಂತಹ ಹೆಸರುಗಳು ಬರೀ ಹಿಂದೂ ಅಂತ ಕೊಟ್ಟಿರಲ್ಲ. ಯಾವ ಥರ ಕೊಟ್ಟಿರ್ತಾರೆ ಪೇಪರ್ ನೇಮು. ಒಂದ್ಸರಿ ಬೇಕಾದರೆ ನೋಡಿ, ನಾಳೆ ನೋಡಿ ಅಬ್ಸರ್ವ್ ಮಾಡಿ. ಇಂಗ್ಲೀಷ್ ಪೇಪರು ಬರುತ್ತೆ. ಇನ್ ಕೇಸ್ ನಿಮ್ಗೆ ಅಲ್ಲಿ ಸಿಕ್ಕಿಲ್ಲ ಅಂತಂದರೆ ಲಕ್ಷ್ಮಿ ಅವ್ರಿಗೆ ಕೇಳಿ ಕೊಡ್ತಾರೆ. ಬಿಫೋರ್ ನ್ಯೂಸ್ ಪೇಪರ್ಸ್ 10th one. Before newspaper names. Before newspaper names, example, the Times of India, the Hindu. ಬರೀ ಹಿಂದೂ ಅಂತ ಕೊಟ್ಟಿರಲ್ಲ, ದ ಹಿಂದೂ ಅಂತ ಪೇಪರ್ ಮೇಲೆ ಕೊಟ್ಟಿರ್ತಾರೆ. ರೈಟ್ ಐತಿ. ಒಂದಷ್ಟು ಗ್ಯಾಪ್ ಇಟ್ಟು ಕಂಟಿನ್ಯೂ ಮಾಡು. ಸ್ಟಾರ್ಟಿಂಗಲ್ಲಿ 1 ಪೇಜ್ ಆಗಿಂದ 1 ಪೇಜ್ ಬಿಟ್ಟು ಉಳಿದಿದ್ದು ಕಂಟಿನ್ಯೂ ಮಾಡ್ಕೋ. ಓಕೆ. ನೆಕ್ಸ್ಟ್ ಬಿಫೋರ್ ಡೈರೆಕ್ಷನ್ಸ್. Before directions, epics and holy books. Okay. Tell me which are the directions? Right. Right, the west, the east, Yes. Right. the north, the south. Okay, na? So you need before directions. And which are the epics and holy books? The Ramayana. Hindu religion epic grantha. I mean holy book ಯಾವುದು? ರಾಮಾಯಣ, ಮಹಾಭಾರತ, ಭಗವದ್ಗೀತಾ, ಮಹಾಗ್ರಂಥಗಳು. ಹಿಂದೂ ಧರ್ಮದ ಮಹಾಗ್ರಂಥಗಳು ಅಂತ ಕನ್ಸಿಡರ್ ಮಾಡಿದ್ದೀವಿ. When you come to the Islam religion,
Quran. When we come to the Christianity, ಕ್ರಿಶ್ಚಿಯನ್ರ ಮಹಾಗ್ರಂಥ ಯಾವುದು? ಬೈಬಲ್. ಇಸ್ಲಾಂದು ಕುರಾನ್. ಸೊ ಈ ರೀತಿ ಒಂದೊಂದು ರಿಲಿಜನ್ಗೂ ಒಂದೊಂದು ಹೋಲಿ ಬುಕ್ ಇರುತ್ತೆ. ಅದೇ ಧರ್ಮದ ಒಂದೊಂದು ಹೋಲಿ ಬುಕ್ ಎಪಿಕ್ಸ್ ಇರುತ್ತೆ. ಅವುಗಳನ್ನ ನಾವು ಅಡ್ರೆಸ್ ಮಾಡ್ತೇವೆ. ಬಿಕಾಸ್ ನೋಡಿ ನೇಮೇ ಹೇಳ್ತಾರೆ ಹೋಲಿ ಬುಕ್ಸ್, ಪವಿತ್ರ ಗ್ರಂಥಗಳು ಅಂತ. ಆ ಒಂದು ಗ್ರಂಥಗಳನ್ನ ನಾವು ಅಡ್ರೆಸ್ ಮಾಡ್ಬೇಕಂತಂದ್ರೆ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ ರಾಮಾಯಣ, ದ ಬೈಬಲ್. ಸೊ ಈ ಎಕ್ಸಾಂಪಲ್. Next, before musical instruments. Musical instruments and monuments. Monuments ಅಂದ್ರೆ ಬಿಲ್ಡಿಂಗ್ಸು, monuments, ಸ್ಮಾರಕ ಗ್ರಂಥಗಳು, ಸ್ಮಾರಕಗಳು, ಬಿಲ್ಡಿಂಗ್ಸು. ಸಪೋಸ್ ನಮ್ಮ ಆಗ್ರಾ ರೆಡ್ ಫೋರ್ಟ್ ಅಲ್ವಾ, ಇವುಗಳೆಲ್ಲ ಕೂಡ ನಾವು ಸ್ಮಾರಕಗಳಂತಾನೆ ಕರಿತೀವಿ, ಬಿಲ್ಡಿಂಗ್ಸ್ ಅಂತ ಕರಿತೀವಿ, ಮಾನ್ಯುಮೆಂಟ್ಸ್ ಅಂತ ಕರಿತೀವಿ. ಅವುಗಳನ್ನ ಅಡ್ರೆಸ್ ಮಾಡಬೇಕಂತಂದ್ರೂ ನಾವು ಬಿಫೋರ್ ದೋಸ್ ಬಿಲ್ಡಿಂಗ್ಸ್ ಅಂಡ್ ಮಾನ್ಯುಮೆಂಟ್ಸ್ ವಿ ಮಸ್ಟ್ ಯೂಸ್ ಡೆಫಿನೆಟ್ ಆರ್ಟಿಕಲ್ ದ. ಆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾವುವು? ದ ಪಿಯಾನೋ, ದ ಇನ್ನೊಂದು ಯಾವ್ದು ಹೇಳಿ? ದಿ ವಯೋಲಿನ್, ಫ್ಲೂಟ್, ದ ಫ್ಲೂಟ್. Okay, so before the musical instruments and before the monuments, the Taj Mahal, the Red Fort. So these are the important some are the examples for the musical instruments and monuments. Before these, we must use definite article the. And the last usage of definite article the is before unique things and universal things. Unique or universal things. Now universal things are ನಮ್ಮ ಈ ಒಂದು ಭೂಮಿನಲ್ಲಿ which are the universal things we will be considered on the earth. So this one before unique and the universal. Unique things. Example, ಭೂಮಿನೇ ಅರ್ಥ ಆಯ್ತಾ? ಯಾವತ್ತು ಭೂಮಿ ಇರೋದೇ ಒಂದು, ಅದು ಯೂನಿಕ್ ಥಿಂಗ್. ಸನ್ ಇರೋದು ಒಂದೇ, ಅದು ಕೂಡ ಯೂನಿಕ್ ಥಿಂಗ್. ಮೂನ್ ಇರೋದು ಒಂದೇ, ಅದು ಯೂನಿಕ್ ಥಿಂಗ್. ಸೊ ಇವುಗಳನ್ನ ನಾವು ಯೂನಿಕ್ ಥಿಂಗ್ಸ್, ಯೂನಿವರ್ಸಲ್ ಥಿಂಗ್ಸ್ ಅಂತ ಕರಿತೀವಿ. ಇವು ಯಾವತ್ತೂ ಚೇಂಜ್ ಆಗಲ್ಲ. ಚೇಂಜ್ ಆಗುತ್ತಾ? ನಮ್ಮೂರಲ್ಲಿ ಕೋಲಾರಲ್ಲಿರುವಂತಹ ಚಂದ್ರ ಬೇರೆ, ನಿಮ್ಮ ತುಮಕೂರಲ್ಲಿರೋ ಚಂದ್ರ ಬೇರೆನಾ? ನೋ. ಅಲ್ಲೂ ಭೂಮಿ, ಅರ್ತ್, ಸನ್ ಸೇಮು. ಅವುಗಳನ್ನೇ ನಾವು ಇಲ್ಲಿ ಬಂದು ಕೂಡ ಎಲ್ಲೋದ್ರೂ ಆಲ್ ಓವರ್ ದ ವರ್ಲ್ಡ್ ವಿ ಕ್ಯಾನ್ ಸಿ ದ ಸೇಮ್ ಥಿಂಗ್. ಸೊ ದ ಅರ್ತ್, the sun, the moon. Got it? So these are the some of the usage of the definite article the. ದೇವರಾಜ್ ಬರ್ಕೊತಿದ್ಯಾ? Okay, now we will write some few questions here. ಅವುಗಳಿಗೆ ನೀವೇ ಆನ್ಸರ್ ಮಾಡಬೇಕಾಗುತ್ತೆ. I will write some questions here now. dash blue shark.
play on dash very well. Dash apple dash day keeps dash doctor away. Answers ಗೊತ್ತಾಗ್ತಾ ಇದೆಯಾ ಏನು ಬರಬೇಕು ಅಂತ dash I met him dash next one I read dash Are you writing all of you? Yes, ma'am. ಬರ್ಕೊತಾ ಇಲ್ವಾ ಕಾಣ್ತಾ ಇಲ್ವಾ Ma'am, blue pen ಬರಬೇಕಾಗಿತ್ತು. ಇದು ಕಾಣ್ತಾ ಇಲ್ವಾ Smaller ಕಾಣಿಸ್ತಿಲ್ಲ ಪುನಃ ಕಾಣ್ತಿಲ್ಲ ಮ್ಯಾಮ್ ಕಾಣಿಸುತ್ತಾ ಕಾಣಿಸ್ತಾ ಇಲ್ವಾ ಕಾಣಿಸುತ್ತೆ ನೀವು ಇನ್ನೂ ಈ ಕಡೆ ಸ್ವಲ್ಪ ನೀವು ಕಾಣ್ತಿಲ್ಲ ಅಂದ್ರೆ ಡಸ್ಟಿ ಕಡೆ ಸ್ವಲ್ಪ ಇಷ್ಟ ಆಗ್ತಿದೆಯಾ ಹಾ ಬರ್ಕೋ ಅದನ್ನ ನೀವು ಫಸ್ಟ್ ಟೈಮ್ ನೋಡಿ ಹೇಳ್ಬೇಕಲ್ಲ ನಾನು ಕಾಣಿಸ್ತೈತೆ ಇಂಥ ಬ್ಲೂ ಅದೇ ಕಾಣಿಸ್ತದೆ ಸ್ಮಾಲ್ ಕಾಣಿಸುತ್ತೆ ಇಂಕೆ ಖಾಲಿ ಆಗಿದೆ ನೆಕ್ಸ್ಟ್ 8 write these cloths in I got pen dash in for and dash pen stand from shop. Last one Deepa has scored dash highest marks. Okay. So these are some questions. Now tell me answer. ಇದಕ್ಕೆ ಆನ್ಸರ್ ನೀವೇ ಹೇಳಬೇಕೀಗ ಏನು ಆನ್ಸರ್ ಬರುತ್ತೆ ಅಂತ. See, it gave us such dash new shock. ಏನ and ದನ ಮೂರಲ್ಲಿ ಯಾವುದು ಉಪಯೋಗಿಸ್ಬೇಕು? Such a new shock. And ಅಂದ್ರೆ ಆಲ್ ಏನಾದ್ರು ಮೂವೆಲ್ಲ such a new shock. Come to the second one. They can play on dash guitar very well. ಯಾಕೆಂದ musical instrument good because guitar is a musical instrument, so musical instruments before we must use the definite article. Next dash apple and
particularly, so the we used. Come to the next one. I met him dash hour ago. A hour ago. ನಾನು ಹೇಳಿಲ್ವಾ ಹವರ್ ಅಂದ್ರೆ ನೋಡಿ ಇಲ್ಲಿ H O U R ಹವರ್ H ಕಾನ್ಸನೆಂಟ್ ಲೆಟರ್ ಆದ್ರೂ ಕೂಡ ನಾವು ಪ್ರೊನೌನ್ಸ್ ಮಾಡ್ತಿರೋದು ಹವರ್ ಅಂತ ಕೇಳ್ತಾ ಇಲ್ಲ ನಾವು ಆರ್ ಅವರ್ ಆ ಓ ಸೌಂಡ್ ಸೊ ಹಂಗಾಗಿ ಇಲ್ಲಿ ಆ್ಯಂಡ್ ಬರುತ್ತೆ ಐ ಡ್ಯಾಶ್ ಇಂದು ಡೈಲಿ ದ ಹಿಂದೂ ನ್ಯೂಸ್ ಪೇಪರ್ ನೇಮ್ ಇದು ನ್ಯೂಸ್ ಪೇಪರ್ ನೇಮ್ ಮುಂದೆ ಏನು ಯೋಚಿಸಬೇಕು ಡೆಫಿನೆಟ್ ಆರ್ಟಿಕಲ್ ದ ಡ್ಯಾಶ್ ಹಿಮಾಲಯಸ್ ಆರ್ ಮೌಂಟೇನ್ಸ್ the Himalayas are mountains the chief minister the chief minister dried his clothes in dash sun ಯಾಕೆ the sun is anything universal thing in the sun I bought dash and dash in what again I bought dash pen ಎಷ್ಟು ಪೆನ್ ತಗೋತಾ ಇದ್ದೀರಾ ಎಷ್ಟು ಪೆನ್ ಸಿಂಗಲ್ ಪ್ಲೂರಲ್ ಸಿಂಗುಲರ್ ಅಂದ್ರೆ ಯಾವುದು ಬರಬೇಕು ಇಲ್ಲಿ ಎ ಐ ಬಾಟ್ ಪೆನ್ ಇಂಪಾರ್ಟ್ ಬಿಫೋರ್ ಇಂಪಾರ್ಟ್ ಏನು ಬರಬೇಕು ನೋಡಿ ಐ ಬಾಟ್ ಎ ಪೆನ್ ಡ್ಯಾಶ್ ಇಂಪಾರ್ಟ್ ಐ ಏನು ಓವೆಲ್ ಮುಂದೆ ಏನು ಬರಬೇಕು and the pen stand Deepa has scored dash highest marks. The highest mark. ಯಾಕೆ? highest ಅನ್ನೋದೇನು? ಸೂಪರ್ಲೇಟಿವ್ ಇಲ್ಲಿ ನಾನು ಹೇಳಿದೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಲ್ಲಿ ಸೂಪರ್ಲೇಟಿವ್ ಬಿಫೋರ್ ಏನು ಬರೀಬೇಕು ದ ಬರೀಬೇಕು ಅಂತ ಸೊ ದೀಸ್ ಆರ್ ಯುವರ್ ಆರ್ಟಿಕಲ್ಸ್ ಅಂಡ್ ಪ್ರಿಪೋಸಿಷನ್ಸ್ ಟುಗೆದರ್ ಪ್ರಿಪೋಸಿಷನ್ಸ್ ನಾನು ಮೊನ್ನೆನೇ ಮಾಡಿದ್ದೀನಿ ಓಕೆನಾ ಪ್ರಿಪೋಸಿಷನ್ಸ್ ಆರ್ಟಿಕಲ್ಸ್ ಎರಡರ ಜೊತೆಯಿಂದಲೂ ಸಹ ಎಷ್ಟು ಮಾರ್ಕ್ಸ್ ಬರುತ್ತೆ 5 ಮಾರ್ಕ್ಸ್ ಬರುತ್ತೆ ಕಂಪಲ್ಸರಿ ಕ್ವಶನ್ ಸೊ ಎರಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ 5 ಮಾರ್ಕ್ಸ್ಗೆ ಕಂಪಲ್ಸರಿ ಕ್ವಶನ್ ಎಕ್ಸಾಮ್ ಅಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ವಿ ವಿಲ್ ಡು ಫಿನಿಶ್ ದಿಸ್ ರೈಟಿಂಗ್ ಆಯ್ತಾ ಬರ್ತಿದ್ದು ಚಲೋ ರಪ್ಪಿ ಎಲ್ಲ ಆಗಿದೆ okay so next topic is degrees of comparison degrees of comparison allu kuda nimage 3 marks ಅಥವಾ 5 marks compulsory question degrees of comparison and very easy and important topic grammar topic in English grammar that is degrees of comparison okay tell me what is the meaning of degrees of comparison ಓದಿದ್ದೀರಾ ಹೈಸ್ಕೂಲಲ್ಲಿ ಯಾವಾಗಲಾದ್ರೂ ಅಟ್ಲೀಸ್ಟ್ PU ಹೈಸ್ಕೂಲಲ್ಲಿ ಯಾವತ್ತಾದರೂ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಓದಿದ್ದೀರಾ ಏನು ಯಾವ ರೀತಿ ಓದ್ತಿದ್ರು ಅದನ್ನು ಎಷ್ಟು ಸೆಂಟೆನ್ಸಸ್ ಇದೆ ಎಷ್ಟು ಟೈಪ್ಸ್ ಇದೆ ಅದರಲ್ಲಿ degrees of comparison it shows the various levels of comparison degrees of comparison ಅನ್ನೋದೇ ಒಂದನ್ನ ಇನ್ನೊಂದರ ಜೊತೆ ಕಂಪೇರ್ ಮಾಡೋಂಥದ್ದು ಸಪೋಸ್ ಈ ಪೆನ್ ಅನ್ನ ಈ ಡಸ್ಟರ್ ಜೊತೆ ಕಂಪ್ಯಾರಿಸನ್ ಮಾಡ್ತಿರೋದು ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಸೊ ಒಂದು ಏನಿರುತ್ತೆ ಅದರಲ್ಲಿ 3 ಟೈಪ್ಸ್ ಇರುತ್ತೆ ಒನ್ ಇಸ್ ದ ಪಾಸಿಟಿವ್ ಡಿಗ್ರಿ ಕಂಪ್ಯಾರಿಟಿವ್ ಡಿಗ್ರಿ ಸೂಪರ್ಲೇಟಿವ್ ಡಿಗ್ರಿ ಪಾಸಿಟಿವ್ ಡಿಗ್ರಿ ಅಂತ ಹೇಳಿದ್ರೆ ಜಸ್ಟ್ ಒನ್ ಥಿಂಗ್ ಬಗ್ಗೆ ಹೇಳುವಂಥದ್ದು ಓಕೆನಾ ದಿಸ್ ಇಸ್ ಅ ಮಾರ್ಕರ್ ಪೆನ್ ದಿಸ್ ಇಸ್ ಅ ಗುಡ್ ಮಾರ್ಕರ್ ಪೆನ್ ಓಕೆನಾ ದಿಸ್ ಇಸ್ ಅ ಗುಡ್ ಮಾರ್ಕರ್ ಪೆನ್ ದಿಸ್ ಇಸ್ ಅ ಗುಡ್ ಮಾರ್ಕರ್ ಪೆನ್ ಅಂತ ಹೇಳೋದಕ್ಕೆ ಜಸ್ಟ್ ಇದು ಸ್ಟೇಟ್ಮೆಂಟ್ ಕೊಡುವಂಥದ್ದು ದಟ್ ಇಸ್ ಅ ಪಾಸಿಟಿವ್ ಡಿಗ್ರಿ ಕಂಪ್ಯಾರಿಟಿವ್ ಡಿಗ್ರಿ ಅಂತಂದ್ರೆ ಏನು ಆ ನೇಮೇ ಹೇಳ್ತಿದೆ ಕಂಪ್ಯಾರಿಸನ್ ಸಪೋಸ್ ದಿವ್ಯಾನ ಹರ್ಷನ ಜೊತೆ
ಕ್ವಾಲಿಟಿ. ಸೊ ದಿಸ್ ಇಸ್ ಕಂಪ್ಯಾರಿಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿದ್ರೆ ಇದೇ ಟಾಪ್, ಸೂಪರ್ ಕ್ವಾಲಿಟಿ, ಹೈ ಕ್ವಾಲಿಟಿ ಇರುವಂತಹ ಎಲ್ಲಾ ಥಿಂಗ್ಸ್ ಅಲ್ಲೂ ಕೂಡ ದಿಸ್ ಈಸ್ ದ ಓನ್ಲಿ ಸೂಪರ್, ಇದೇ ಹೈಯೆಸ್ಟ್ ಕ್ವಾಲಿಟಿ ಇರುವಂಥದ್ದು ಅಂತ ತೋರ್ಪಡಿಸ್ಕೊಡೋದಕ್ಕೆ ನಾವೇನ್ ಮಾಡ್ತೀವಿ, ಆ ಸೂಪರ್ಲೇಟಿವ್ ಡಿಗ್ರಿ ಸೆಂಟೆನ್ಸ್ ಅನ್ನು ಉಪಯೋಗಿಸ್ತೀವಿ. ಗಾಟ್ ಇಟ್? ಅರ್ಥ ಆಯ್ತಾ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, it is one of the adjective or the noun which shows the various levels of comparison. Various levels of comparison. ಮೂರು things ಅನ್ನ ಒಟ್ಟಿಗೆ ತೋರಿಸುವಂಥದ್ದು. So there are some list of comparison which we do, that is ನೀವು ಕೇಳಿರ್ಬೋದು ಡೈಲಿ ಇದರಲ್ಲಿ ಫಸ್ಟ್ ಟೈಪ್ಸ್ ನೋಡಿದ್ರೆ how many types are there? Three types. One is positive, comparative, superlative. Positive degree, comparative degree, superlative degree. So there are three types. See, positive degree shows just a statement. Positive degree talks about only statement. When we come to the comparative degree, comparison between two things or two persons. Comparison between two things or persons. Things or persons. Next, superlative degree. Superlative degree ಅಂತಂದ್ರೆ ಏನು? Showing the highest quality. Showing the highest quality. Like this. There are three types in the degrees of comparison. Positive degree which shows only statement. This girl is this. This pen is like this. This classroom is like this. Just ಒಂದು ಸ್ಟೇಟ್ಮೆಂಟ್ ಕೊಡೋದು. ಕಂಪ್ಯಾರಿಟಿವ್ ಅಂತಂದ್ರೆ ಎರಡು ಥಿಂಗ್ಸ್ ಅನ್ನ ಕಂಪೇರ್ ಮಾಡೋದು. ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಇದೇ ಹೈಯೆಸ್ಟ್, ಇರೋಗಳಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಇದೇ ಹೈಯೆಸ್ಟ್ ಅಂತ ಹೇಳೋದು. ಓಕೆನಾ? ಸಪೋಸ್ ನಿಮ್ದೇ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸಪೋಸ್ ಗಾಯತ್ರಿ ಈಸ್ ಅ ಟಾಲ್ ಗರ್ಲ್. ಗಾಯತ್ರಿ ಈಸ್ ಟಾಲ್ ಗರ್ಲ್ ಇನ್ ದ ಕ್ಲಾಸ್ ರೂಮ್. ಟಾಲ್ ಅನ್ನೋದು ಏನಾಯ್ತಿದೆ? ಪಾಸಿಟಿವ್ ಡಿಗ್ರಿ. ಅವಳು ಟಾಲ್ ಇದ್ದಾಳೆ ಅಂತ ನಾನು ಹೇಳ್ತಿರೋದಷ್ಟೇ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಗಾಯತ್ರಿ ಈಸ್ ಟಾಲರ್ ದ್ಯಾನ್ ದಿವ್ಯಾ. ಟಾಲರ್. ಗಾಯತ್ರಿ ಈಸ್ ಅ ಟಾಲ್ ಗರ್ಲ್. ಅವಳನ್ನ ನಾನು ಯಾರ ಜೊತೆ ಕಂಪೇರ್ ಮಾಡಲಿಲ್ಲ. ಕ್ಲಾಸ್ ರೂಮ್ ಅಲ್ಲಿ ಗಾಯತ್ರಿ ಈಸ್ ಟಾಲ್ ಗರ್ಲ್ ಇನ್ ದ ಕ್ಲಾಸ್ ರೂಮ್. ನೆಕ್ಸ್ಟ್ ಗಾಯತ್ರಿ ಈಸ್ ಟಾಲರ್ ದ್ಯಾನ್ ದಿವ್ಯಾ. ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿ ಹೇಳ್ತಿರೋದು. ಅದನ್ನ ನಾನು ಕಂಪ್ಯಾರಿಸನ್ ಬಿಟ್ವೀನ್ ಟೂ ಥಿಂಗ್ಸ್ ಆರ್ ಟೂ ಪರ್ಸನ್ಸ್. ಟಾಲರ್ ದ್ಯಾನ್ ದಿವ್ಯಾ, ಅದು ಅಭಿಷೇಕ್ ಈಸ್ ಟಾಲರ್ ದ್ಯಾನ್ ಗಾಯತ್ರಿ. ಇನ್ನೊಂದೇನೋ ಹೇಳುವಂಥದ್ದು. ನೆಕ್ಸ್ಟ್ ಗಾಯತ್ರಿ ಈಸ್ ಟಾಲ್ ಈಸ್ ದ ಟಾಲೆಸ್ಟ್ ಬರಬೇಕು. ಆರ್ಟಿಕಲ್ಸ್ ಎಲ್ಲ ಹೇಳಿದ್ದೀನಿ. ಸೂಪರ್ಲೇಟಿವ್ ಡಿಗ್ರಿ ಮುಂದೆ ನಾವು ಯಾವ್ದು ಉಪಯೋಗಿಸಬೇಕು? ಡೆಫಿನೆಟ್ ಆಗಿ ದ ಉಪಯೋಗಿಸ್ಬೇಕಂತ ಹೇಳಿದ್ದೀನಿ. ಅರ್ಥಾಗ್ತಿದೆಯಾ ದೇವರಾಜ್? Gayatri is tallest girl among the girls. Among the first become girls. Tallest. So you see the words in the spelling. Good, better, best. Next, bad, worse, worst. Beautiful, more beautiful, ಏನಪ್ಪ? ಗುಡ್, ಕರೆಕ್ಟ್ ಹೇಳು. ಮೋರೆಸ್ಟ್ ಅಲ್ಲ, ಮೋಸ್ಟ್. ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಮೋರೆಸ್ಟ್ ಅನ್ನ ಒಳ್ಳೆಯದು. Next, small, smaller, smallest.
10 ಇನ್ಸ್ಟಾಲ್ ಮಾಡ್ಕೊಬೇಕು. ನೋಡಿ ಪಾಸಿಟಿವ್ ಡಿಗ್ರಿಗೆ 10 ಎಕ್ಸಾಂಪಲ್ ವರ್ಡ್ಸ್, ಕಂಪ್ಯಾರಿಟಿವ್ ಡಿಗ್ರಿಗೆ 10, ಸೂಪರ್ಲೇಟಿವ್ ಡಿಗ್ರಿಗೆ 10. ಸೊ ಈಚ್ 10 ಅಂದ್ರೆ 30 ವರ್ಡ್ಸ್ ಅನ್ನ ನೀವು ಲಿಸ್ಟ್ ಮಾಡ್ಕೊಂಡು ಬನ್ನಿ ನಾನು. ಗಾಟ್ ಇಟ್? ಸೊ ಈಗ ನಿಮಗೆ ಪಾಸಿಟಿವ್ ಡಿಗ್ರಿ ಅಂದ್ರೆ ಏನು, ಕಂಪ್ಯಾರಿಟಿವ್ ಡಿಗ್ರಿ ಅಂದ್ರೆ, ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಏನಂತ ಗೊತ್ತಾಯ್ತು. ಸೊ ಇನ್ ಟುಮಾರೋಸ್ ಕ್ಲಾಸ್ ವಿ ವಿಲ್ ಮೇಕ್ ಸೆಂಟೆನ್ಸಸ್. ಈ ವರ್ಡ್ಸ್ ಅನ್ನು ಉಪಯೋಗಿಸಿಕೊಂಡು we can form a sentence. Got it? Okay. ಅರ್ಥ ಆಯ್ತಾ ಇವತ್ತಿಂದು ಆರ್ಟಿಕಲ್ಸ್ ಕ್ಲಾಸ್? ಅರ್ಥ ಆಯ್ತಾ? ಕಂಪಲ್ಸರಿ ಕ್ವಶನ್, ಡೆಫಿನೆಟ್ ಕ್ವಶನ್ ಇನ್ ದ ಎಕ್ಸಾಮ್, ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್. ಓಕೆನಾ? 5 ಮಾರ್ಕ್ಸ್ ಈಸಿ ಬರುತ್ತೆ. ನೀವು ಸಮ್ಮರಿ ಬರಿಬೇಕಂತ ಹೇಳಿದ್ರೆ 1 ಪೇಜ್ ಬರಿಬೇಕು. 5 ಔಟ್ ಆಫ್ 5 ಮಾರ್ಕ್ಸ್ ಸಮ್ಮರಿಗಳಲ್ಲಿ ಬರೆದು ತಗೋಬೇಕಂತಂದ್ರೆ. ಸೊ ಇಟ್ ಈಸ್ ವೆರಿ ಈಸಿ ವೇ. ಪ್ರಿಪೋಸಿಷನ್ಸು ಮಾಡಿದ್ದೀನಿ ನಾನು ಅವತ್ತು, ವಿತ್ ಆಕ್ಷನ್ ಆಕ್ಟಿವಿಟಿ ಮಾಡೋದ್ರ ಮುಖಾಂತರ ಪ್ರಿಪೋಸಿಷನ್ಸು ಮಾಡಿದ್ದೀನಿ. ಸೊ ಪ್ರಿಪೋಸಿಷನ್ಸು ಆರ್ಟಿಕಲ್ಸ್ ಟುಗೆದರ್ 5 ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ಓಕೆ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮುಗಿಸ್ಬಿಟ್ಟು ಆಮೇಲೆ ವಿ ವಿಲ್ ಗೋ ಫಾರ್ ಕಾಂಪ್ರಿಹೆನ್ಷನ್ ಆಫ್ ಪ್ಯಾಸೇಜ್. 1 or 2 ಪ್ಯಾಸೇಜ್. ಪ್ಯಾಸೇಜ್ ಆಗಿದೆ ಬರುತ್ತೆ ಅಂತ ಐ ಕಾಂಟ್ ಗಿವ್ ಗ್ಯಾರಂಟಿ, ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ಅದು ಪ್ಯಾಸೇಜ್ ಯಾವುದಾದ್ರೂ ಕೊಡ್ಬೋದು, ಬಟ್ ದಟ್ ಜಸ್ಟ್ ಹೌ ಯು ಹ್ಯಾವ್ ಟು ಆನ್ಸರ್. ಟೆಕ್ನಿಕ್ಸ್ ಏನು, 1 ಮಾರ್ಕ್ ಕ್ವಶನ್ ಎಷ್ಟಿರುತ್ತೆ ಅಂದರೆ 4 ಇರುತ್ತೆ, 2 ಮಾರ್ಕ್ ಕ್ವಶನ್ 2 ಇರುತ್ತೆ. ಸೊ ಅಲ್ಲಿಗೆ 8 ಮಾರ್ಕ್ಸ್ ಬರುತ್ತೆ ಪ್ಯಾಸೇಜ್ ಇಂದ. ನೀವು ಫಸ್ಟ್ ಅದು ಓದ್ಕೊಂಡು ಯಾವ ರೀತಿ ಆನ್ಸರ್ ಬರಿಬೇಕಂತ ಜಸ್ಟ್ ಒಂದು 1 ಪ್ಯಾಸೇಜ್ ನಾವು ಪ್ರಾಕ್ಟೀಸ್ ಮಾಡಿ ನೋಡೋಣ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಬಿಗ್ ಟು ಬಿಗ್ಗರ್, ಬಿಗ್ಗೆಸ್ಟ್. ಬಿಗ್ ಬಿಗ್ಗರ್, ಬಿಗ್ಗೆಸ್ಟ್, ಸ್ಮಾಲ್ ಸ್ಮಾಲರ್, ಸ್ಮಾಲೆಸ್ಟ್ ಈ ರೀತಿ. ಏನು ಅಸೈನ್ಮೆಂಟ್ಸಾ? ಕೆಳಗಡೆ ಬರ್ತಿದ್ದೀವಿ. ಆಫ್ ಮಾಡಮ್ಮ.